ಈ ನಾವು ಜಮೀನಲ್ಲಿ ಕಬ್ಬು ಕಡಿತಾ ಇರ್ಬೇಕಾದ್ರೆ ಆಳುಗಳು ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಕಬ್ಬು ಕಡಿಬೇಕಾದ್ರೆ ಅದು ಪಕ್ಕದಲ್ಲಿ ಅಲ್ಲಿ ಹತ್ರಕ್ಕೆ ಹೋಗಂತೂ ಗೊತ್ತಾಗಿಲ್ಲ. ಹತ್ರಕ್ಕೆ ಹೋಗಿ ಕಬ್ಬು ಕುಡ್ಲಾಗ್ದಾಗ ಅದು ಎತ್ತಿ ಕೈ ಬಡ್ದಾಗ ಅವನು ಗಾಬರಿಯಿಂದ ಓಡ್ಬಿಟ್ಟವ್ರೆ. ಓಡ್ದಾಗ ತಿರ್ಗಾ ಬಂದು ನೋಡ್ದಲ್ಲಿ ಮರಿಗಳಿತ್ತು, ಅದು ಮುಂದಕ್ಕೆ ಹೊರಟೋಯ್ತು ಚಿತ್ತೆ. ಆ ಮರಿಗಳು ಇದ್ರೆ ಏನಾಯ್ತಾ ಅಂದ್ಬಿಟ್ಟು ಮರಿಗಳು ಎತ್ಕೊಂಡು ಕಾಲು ಕುಡಿಸಿ ತಿರ್ಗಾ ಫಾರೆಸ್ಟ್ ಅವ್ರಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿದ್ವಿ. ಅವ್ರು ತಕ್ಷಣ ಸ್ಪಂದಿಸಿದ್ರು. ಫೋನ್ ಮಾಡಿದ ಒಂದು ಅರ್ಧ ಗಂಟೆ 1 ಗಂಟೆಲೆಲ್ಲ ಬಂದು ಸ್ಪಾಟಿಂಗ್ ಸೆಲೆಕ್ಷನ್ ಮಾಡಿ ಬೋನ್ ತರಕೋ ವ್ಯವಸ್ಥೆ ಮಾಡಿಸ್ಕೊಟ್ರು. ಬೋನ್ ಹಾಕಿದ್ಮೇಲೆ ಅದು ಒಂದಿನಕ್ಕೆ ಬಿಡಲಿಲ್ಲ. ತಿರ್ಗಿ ಮಾಡಕ್ಕೆ ಬಂದು ಡಾಕ್ಟ್ರುಗಳು ಬಂದು ಮರಿಗಳು ತಗೊಂಡೋಗಿ ಇಲಾಖೆಯಲ್ಲಿ ಪರೀಕ್ಷೆ ಮಾಡ್ಕೊಂಡು ನಂತರ ತಂದು ರಾತ್ರಿ 9 ಗಂಟೆಯಲ್ಲಿ ಬೋನಿಗೆ ಬಿಟ್ಟಿದ್ವಿ. ಬೋನಿಗೆ ಬಿಟ್ಟು ಬೆಳಗ್ಗೆ ಬರೋ ಅಷ್ಟರಲ್ಲಿ ಚಿರತೆ ಇದಕ್ಕೆ ಬಿದ್ದಿದೆ, ಬೋನಿಗೆ ಬಿದ್ದಿದೆ. ಮೊದಲು ನೀವೇ ನೋಡಿದ್ರಿ? ಮೊದಲು ನಾವು ನೋಡಿದ್ವಿ. ಬೆಳಗ್ಗೆ ಬಂದು ನೋಡಿದ್ದು. ಅರಣ್ಯ ಇಲಾಖೆಗೆ ತಕ್ಷಣಕ್ಕೆ ಸ್ಪಂದಿಸೋದಕ್ಕೆ ತುಂಬ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಕೃಷ್ಣೇಗೌಡ. ಇಲ್ಲಿ ಬಿ ಹೊಸೂರಿಂದ ಕುಮಾರನವರ ಜಮೀನಲ್ಲಿ ಕಬ್ಬು ಕಟಾವು ಮಾಡ್ಬೇಕಾದ್ರೆ 3 ಚಿರತೆ ಮರಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನಮ್ಮ ರೇಂಜ್ ಆಫೀಸ್ಗೆ ಕಂಪ್ಲೇಂಟ್ ಬರುತ್ತೆ. ಸೊ ಅವತ್ತಿನ ದಿನ ಇಮಿಡಿಯೇಟ್ಲಿ ಆಗಿ ಮರಿ ಸಿಕ್ಕಿದ ಮೇಲೆ ತಾಯಿ ಇದ್ದೇ ಇರುತ್ತೆ ಅಂತೇಳಿ ಒಂದು ಬೋನ್ ವ್ಯವಸ್ಥೆ ಮಾಡ್ತೀವಿ ನಾವು ಶನಿವಾರ ದಿನ. ಸೊ ಬೋನ್ ಇಟ್ಟ ಮೇಲೆ ಇಲ್ಲಿ ಜನರಲ್ಲಿ ಆತಂಕ ಹೋಗ್ಬೇಕು ಅಂತ ಚಿರತೆ ಕ್ಯಾಪ್ಚರ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸಣ್ಣ ಮರಿ ಇರೋದ್ರಿಂದ ಅವಕ್ಕೆ ಏನು ಬೇಕು ಡಾಕ್ಟರ್ ಸಲಹೆ ತಗೊಂಡು ನಮ್ಮ ಏರ್ ಆಫೀಸರ್ ಸಲಹೆ ತಗೊಂಡು ಅದಕ್ಕೆ ಫೀಡಿಂಗ್ ಮಾಡೋದು ಮತ್ತೊಂದು ಮಾಡಿ ಮರಿಗಳನ್ನ ಇಲ್ಲೇ ಇಟ್ಟು ತಾಯಿ ಚಿರತೆ ಕ್ಯಾಪ್ಚರ್ ಮಾಡಲೇಬೇಕು ಅಂತ ಇಟ್ಟಿವಿ. ಸೊ ನೆನ್ನೆ ಭಾನುವಾರ ದಿನ ಆ್ಯಕ್ಚುಲಿ ನೆನ್ನೆನೇ ಬೀಳಬೇಕಾಗಿತ್ತು. ಅಲ್ಲಿ ಅನಿಶ್ಚಿತವಾಗಿ ಒಂದು ಕಬ್ಬಿಗೆ ಬೆಂಕಿ ಬೀಳುತ್ತೆ, ಅದರಿಂದ ಡಿಸ್ಟರ್ಬ್ ಆಗಿ ನೆನ್ನೆ ಚಿರತೆ ಬೀಳಲಿಲ್ಲ. ಸೊ ನೆನ್ನೆ ನೈಟ್ ಬಂದು ನಾವು ಇದೇ ಥರ ಕಾರ್ಯಾಚರಣೆ ಮುಂದುವರಿಸಿದಾಗ ಇವತ್ತು ನೆನ್ನೆ ನೈಟು ಇದು ಚಿರತೆ ಕ್ಯಾಪ್ಚರ್ ಆಗಿದೆ ಸರ್. ಇನ್ನು ಉಳಿದಂಥ ರೈತರಲ್ಲಿರತಕ್ಕಂಥ ಆತಂಕ ದೂರ ಆಗೈತೆ. ಇದು ನೆಕ್ಸ್ಟ್ ಇವ್ರು ಕಬ್ಬು ಕಟಾವು ಮಾಡ್ಬೋದು. ಮತ್ತು ನಾವು ಈ ವಾರದಲ್ಲೇ ನಾವು 4 ಚಿರತೆನ ಕ್ಯಾಪ್ಚರ್ ಮಾಡ್ದಂಗೆ ಆಗಿದೆ. ಸೊ ನಾವು ಯಾವತ್ತೂ ಅಷ್ಟೇ ಅರಣ್ಯ ಇಲಾಖೆಯರು ರೈತರಿಗಾಗ್ಬೋದು ಮತ್ತು ಸಾರ್ವಜನಿಕರ ಜೊತೆ ನಾವು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಉತ್ತಮವಾದ ಕೆಲಸ ಮಾಡಿ ಅವ್ರಿಗೆ ಸಹಕಾರಿಯಾಗಂತ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಇದಕ್ಕೆ ನಿಮ್ಮದು ಕೂಡ ಸಹಕಾರ ಇದೆ. ಎಲ್ಲೆಲ್ಲಿ 4 ಸರ್? 4 ಈಗ ಮೊದಲನೇ ಬಾರಿಗೆ ಮಾಡ್ಲದಲ್ಲಿ ಒಂದು ಚಿರತೆ ಕ್ಯಾಪ್ಚರ್ ಆಯಿತು ಸರ್. ಮಾಡ್ಲ ಆದಮೇಲೆ ದೊಡ್ಡಕೊತ್ತಿರೆನಲ್ಲಿ ಆಗ್ತು. ದೊಡ್ಡಕೊತ್ತಿರೆ ಆದಮೇಲೆ ನೆಕ್ಸ್ಟು ಲಾಳನ್ಕೆರೆಯಲ್ಲಿ ಒಂದು ಚಿರತೆ ಕ್ಯಾಪ್ಚರ್ ಆಯಿತು. ಸೊ ಅದು ಬಿಟ್ಟು ಇದು 4ನೇ ಇನ್ಸಿಡೆಂಟು. ಸೊ ಬಿ ಹೊಸೂರಿನಲ್ಲಿ ತಾಯಿ ಮರಿಗಳು? ತಾಯಿ 3 ಮರಿಗಳು ಮತ್ತು ಒಂದು ತಾಯಿ ಇತ್ತು ಸರ್. ಇಟ್ಟು ಕ್ಯಾಪ್ಚರ್ ಮಾಡಿ. ಯಾರು ಜಮೀನು ಸರ್? ಜಮೀನು ಯಾರು? ಈ ಜಮೀನು ಕುಮಾರ್ ಅನ್ನತಕ್ಕಂಥ ಜಮೀನಲ್ಲಿ ಇದು ಕ್ಯಾಪ್ಚರ್ ಆಗಿದೆ ಸರ್. ನಿಮ್ಮ ಮಾಹಿತಿ ಎಷ್ಟು ಗಂಟೆ ಅಂತ ಸರ್? ಬೀಟ್ ಫಾರೆಸ್ಟರ್ ಮಂಡ್ಯ ಇದ್ರು. ಹೀಗಾಗಿ ತುಂಬ ಒಂದು ಆ ಕಡೆ ಈ ಕಡೆ ಗದ್ದೆ ಕಡೆ ಹೋಗ್ಬೇಕಾರೆಲ್ಲ ಜನಗಳಿಗೆ ತೊಂದರೆ ಆಗ್ತಾ ಇತ್ತು. ಹೀಗಾಗಿ ಈಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಹಿಂಗೆ ಈ ಥರ ಕಬ್ಬು ಗದ್ದೆಯಲ್ಲಿ ಕಬ್ಬು ಕಡಿಬೇಕಾದ್ರೆ ತೊಂದರೆ ಐತೆ ಅಂತಂದಾಗ ಮರಿಗಳು ಸಿಕ್ಕಿರೋದ್ರಿಂದ ಬಂದು ಬೋನ್ನ ಹಾಕಿ ಈಗ ಜನಗಳಿಗೆಲ್ಲ ಒಂದು ತೊಂದರೆ ಆಗದಂಗೆ ಸಹಕರಿಸಿ ಚಿರತೆನ ಇದು ಮಾಡಿದ್ದಾರೆ. ಇದೇ ಥರ ಎಲ್ಲ ಕಡೆನೂ ಯಾವ ಈಗ ಬರೀ ಇದೊಂದೇ ಊರು ಅಂತಲ್ಲ, ಸುತ್ತಮುತ್ತಲ ಗ್ರಾಮಗಳಲ್ಲೆಲ್ಲ ತುಂಬ ಕಾಟ ಕೊಡ್ತಾ ಇದೆ. ಹಾಗಾಗಿ ಎಲ್ಲಿ ಇರುತ್ತೆ ಅದೆಲ್ಲ ಸ್ವಲ್ಪ ಜನಗಳು ಸಾರ್ವಜನಿಕರು ಅವರಿಗೆ ಮಾಹಿತಿ ಕೊಟ್ಟು ಇಲ್ಲಿರುವಂಥ ಒಂದು ಚಿರತೆ ದಾಳಿನ ಈ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನೋಡಿ ಸಹಕರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅದೇ ಥರ. ಹೆಸರು? ನವೀನ್ ಅಂದ್ಬಿಟ್ಟು. ನವೀನ್ ಬಿಳಿಬೇಕು. ಅವತ್ತು ಏನಿಲ್ಲ ಬಲಿಕ ಇಲ್ಲೇ ಬರುತ್ತೆ ಅಲ್ಲೇ ಹಣ ಕೇಳ್ತಾ ಬೇಡ ಮಂದಿ. ಮುಂದೆ